ನಮಸ್ತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಯಾಕೆ ಹೇಳಿದ್ದೀನಿ ಅನ್ಕೊತಾ ಇದ್ದೀರಾ? ಅಂದರೆ ಭಗವದ್ಗೀತೆ ಶ್ಲೋಕಸ್ ಬಗ್ಗೆ ಹೇಳೋಣ ಅಂಥೇಳಿ. ಅಂದರೆ ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಮೊದಲನೇ ಅಧ್ಯಾಯದಲ್ಲಿ 47 ಶ್ಲೋಕಗಳಿದೆ ರೀ. ಅದರಲ್ಲಿ ಒಂದೊಂದು ಶ್ಲೋಕ ಹೇಳಿರ್ತೀನಿ, ಸರಿನಾ? ಇದನ್ನು ಮೊದಲನೇ ಶ್ಲೋಕ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ಪ್ರಥಮೋಧ್ಯಾಯ. ಅರ್ಜುನ ವಿಷಾದ ಯೋಗ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುತ್ಸವ ಮಮ ಕಾ ಪಾಂಡವ ಚೈವ ಹಿಮ ಕುರ್ವತ ಸಂಜಯ. ಇದರ ಅರ್ಥ ಏನಂತ ಹೇಳಿದರೆ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಪಾಂಡುಪುತ್ರರಾದ ಪಾಂಡವರು, ಆಮೇಲೆ ಕೌರವರು ಏನು ಯುದ್ಧದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂಥೇಳಿ ಇದರ ಅರ್ಥ. ಯಾರು ಕೇಳ್ತಾರೆ ಅಂತ ಹೇಳಿದರೆ, ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ. ಸಂಜಯ ಯಾರು ಅಂತನಾ? ಸಂಜಯ ಧೃತರಾಷ್ಟ್ರನ ರಥಸಾರಥಿ, ಆಮೇಲೆ ಬಾಡಿಗಾರ್ಡ್ ಕೂಡ. ಅಂದರೆ ಸಂಜಯನಿಗೆ ದಿವ್ಯ ದೃಷ್ಟಿ ಇರುತ್ತೆ. ಧೃತರಾಷ್ಟ್ರ ಹತ್ರ ಕುಂತ್ಕೊಂಡು ಇದೆಲ್ಲನೂ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ತಾನೆ. ಯಾವ ಥರ ಅಂದರೆ ದಿವ್ಯ ದೃಷ್ಟಿಯಿಂದನೇ. ಇವಾಗ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಸ್ಟ್ರಾಂಜದಲ್ಲಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಅಂದರೆ ಕೌರವರು ಪಾಂಡವರ ಬಗ್ಗೆ ಏನು ನಡೀತಾ ಇದೆ ಅಂತ ಧೃತರಾಷ್ಟ್ರ ಕೇಳಿದಾಗೆ ಎರಡನೇ ಸ್ಟ್ರಾಂಜದಲ್ಲಿ ಸಂಜಯ್ ಏನು ಹೇಳ್ತಾನೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್.